ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MD ಕಿಚನ್. ಮನೇಲೇ ಡ್ರೈ ಫ್ರೂಟ್ಸ್ ಬರ್ಫಿ ಹೇಗೆ ಮಾಡೋದು ಅಂತ ನೋಡೋಣ. ಕ್ಯಾಶ್ಯೂ, ಪಂಪ್ಕಿನ್ ಸೀಡ್ಸ್, ವಾಟರ್ಮೆಲನ್ ಸೀಡ್ಸ್, 2 ಥರ ಖರ್ಜೂರ, ತುಪ್ಪ, ಬಾದಾಮಿ, ವಾಲ್ನಟ್, ಮಕಾನ, ದ್ರಾಕ್ಷಿ, ಎಳ್ಳು ಮತ್ತು ಗಸಗಸೆ. ಆಮೇಲೆ ನಾವು ಕೊಕೊನಟ್ ಪುಡಿ ಮಾಡ್ಕೊಂಡಿದ್ದೀವಿ, ಪೌಡರ್. ಇದನ್ನೆಲ್ಲ ಚೀವ್ ಮಾಡಬೇಕು. ಇದನ್ನೇನು ತೋರಿಸಿದ್ದೀನೋ ಇದನ್ನೆಲ್ಲ ಸಣ್ಣದಾಗಿ ಚಾಪ್ ಮಾಡ್ಕೊಬೇಕು. ಇದೆಲ್ಲ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀವಿ. 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀವಿ ಬಾಣಲಿಗೆ. ಒಂದೊಂದೇ ಡ್ರೈ ಫ್ರೂಟ್ಸ್ನ ಡ್ರೈ ರೋಸ್ಟ್ ಮಾಡ್ಕೊತೀವಿ. 2 ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಅಂದರೆ ಒಂದು ಸ್ವಲ್ಪ ಬ್ರೌನಿಶ್ ತಣ್ಣಾಗೋವರೆಗೂ ಮಾಡ್ಕೊಳ್ಳಿ ಸಾಕು. ಮತ್ತು ಈ ಬಾಣಲಿಗೆ 2 ಸ್ಪೂನ್ ತುಪ್ಪ. ಇದಕ್ಕೆ ಪಂಪ್ಕಿನ್ ಸೀಡ್ಸ್ ಹಾಕ್ತಾ ಇದ್ದೀವಿ ಮತ್ತು ವಾಟರ್ಮೆಲನ್ ಸೀಡ್ಸ್. ಇದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ರೋಸ್ಟ್ ಆದಮೇಲೆ ಗಸಗಸೆ ಎಲ್ಲ ಹಾಕ್ಕೊತಾ ಇದ್ದೀವಿ. ಖರ್ಜೂರ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಸ್ವಲ್ಪ ಮೆತ್ತಗಾಗೋಕ್ಕೆ ಬಾಣಲಿಗೆ ತುಪ್ಪ ಹಾಕ್ತಾಯಿದ್ದೀವಿ. ಮಿನಿಟ್ಸ್ ಆಗಿದೆ, ಮೆತ್ತಗಾಗಿದೆ. ಇನ್ನೊಂದು ಥರ ಖರ್ಜೂರ ಹಾಕ್ಕೊತಾ ಇದ್ದೀವಿ. ಏನಿಲ್ಲ, ಬ್ಲ್ಯಾಕ್ ಖರ್ಜೂರ ಅಷ್ಟೇ ಸಾಕು. ಇಷ್ಟಾದರೆ ಸಾಕು. ಇವಾಗ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಎಲ್ಲ ಹಾಕ್ತಾಯಿದ್ವಿ. ನಾವು ಅವಾಗ ಏನೇನು ರೋಸ್ಟ್ ಮಾಡಿದ್ರಲ್ವ ಅದು ಡ್ರೈ ಫ್ರೂಟ್ಸ್ ಮಸಾಲ ಎಲ್ಲ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೊಕೊನಟ್ ಪೌಡರು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕಾದರೂ ಕನ್ವರ್ಟ್ ಮಾಡ್ಕೊಬೋದು. ಕಳಿಸ್ಕೊಳ್ಳಿ. ಈ ಥರ ಗಟ್ಟಿ ಆಗಬೇಕು. ಒಂದು ಪ್ಲೇಟಿಗೆ ಗಸಗಸೆ ಹಾಕ್ಕೊಂಡು ರೋಲ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಯಾವ ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ನಾವು ಡ್ರೈ ಫ್ರೂಟ್ಸ್ ರೋಸ್ಟ್ ಮಾಡ್ಕೊಂಡಿದ್ರಲ್ಲ ಅದರಲ್ಲಿ ಅವ್ರಿಗೂ ಹಾಕ್ಕೊಡ್ಬೋದು. ಯಾರ್ಯಾರು ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನಲ್ವೋ ಅವ್ರಿಗೆ ಈ ಥರ ಪುಡಿ ಮಾಡ್ಕೊಂಡು ಹಾಲ್ಗೆ ಹಾಕ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಬೂಸ್ಟು ಹಾರ್ಲಿಕ್ಸ್ ಕೊಡೋದು ಬಿಟ್ಟು ಈ ಥರ ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ. ಇದನ್ನೇ ನೀವು ಅಂಗಡಿಲಿ ತೊಗೊಂಡಿದ್ರೆ ತುಂಬ ಎಕ್ಸ್ಪೆನ್ಸಿವ್ ಆಗ್ತಿತ್ತು. ಅದನ್ನೇ ಮನೇಲಿ ಮಾಡ್ಕೊಂಡು ತಿಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಆ್ಯಂಡ್ ತುಂಬ ಹೆಲ್ತಿ ಕೂಡ, ತುಂಬಾ ಒಳ್ಳೆಯದು.